ಗೆಲೆ. ಪ್ರಿಯ ವೀಕ್ಷಕರ ನಮಸ್ಕಾರ. ಗಿಲ್ಲಿ 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 ತನ್ನ ಹಾಸ್ಯದಿಂದಲೇ ಅಭಿಮಾನಿಗಳ ಮನಸ್ಸು ಗೆದ್ದ ಪಳಾರ್ ಗಿಲ್ಲಿ ಕೊನೆಗೂ ತನ್ನಾಟದಿಂದ ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿಯನ್ನು ಎತ್ತಿ ಹಿಡಿದೇ ಬಿಟ್ಟ. ಯಾವೊಬ್ಬ ರಾಜಕಾರಣಿಗೂ ಇಲ್ಲದಷ್ಟು, ಯಾವೊಬ್ಬ ಸಿನಿಮಾ ನಟರಿಗೂ ಇಲ್ಲದಷ್ಟು ಪ್ರಾಮಾಣಿಕವಾದ ಅಭಿಮಾನವನ್ನು ಕರ್ನಾಟಕದ ಜನತೆ ಸ್ವಯಂ ಪ್ರೇರಿತರಾಗಿ ಗಿಲ್ಲಿ ನಟನಿಗೆ ನೀಡಿದ್ದೇ ಈ ಗೆಲುವಿಗೆ ಕಾರಣ ಅಂದರೆ ತಪ್ಪಾಗಲಿಕ್ಕಿಲ್ಲ. ಒಂದು ಹಂತದಲ್ಲಂತೂ ಗಿಲ್ಲಿ ಗೆಲ್ಲಲಿಲ್ಲ ಅಂದರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ದು ಉಂಟು. ಅದನ್ನೆಲ್ಲ ತಪ್ಪಾಗಿ ತಿಳಿಬೇಡಿ. ಬದಲಾಗಿ ಆ ತುಂಟ ಹುಡುಗನ ಮಾಡಿದ ಅಭಿಮಾನ ಅವರನ್ನು ಆ ರೀತಿ ಮಾತನಾಡಿಸಿರ್ಬೋದು. ಅದರಲ್ಲೂ ಒಂದು ಸ್ವಾರ್ಥ ಇದೆ. ಯಾಕಂದರೆ ತಾನಾಯಿತು ತನ್ನ ಕೆಲಸವಾಯಿತು ಅಂತ ಇದ್ದೋರ ಮಧ್ಯೆ ಬೇಕು ಅಂತಲೇ ಎಲ್ಲದರಲ್ಲೂ ಮೂಗು ತೂರಿಸಿ ಫುಟೇಜ್ಗಾಗಿ ಜಗಳ ಮಾಡುವವರ ಮಧ್ಯೆ, ಬೇರೆಯವರ ಜಗಳದಲ್ಲಿ ತಾವು ಬೇಳೆ ಬೇಯಿಸ್ಕೊಳ್ಳುವಂತಹ ಸ್ಪರ್ಧಿಗಳ ಮಧ್ಯೆ ನೀನು ಎಲ್ಲರನ್ನ ಕೆಳಗೆ ಹಾಕಿ ಕಾಮಿಡಿ ಮಾಡ್ತೀಯ ಅನ್ನೋರ ಮಧ್ಯೆ ಎಲ್ಲರನ್ನ ಕೆಳಗಿಟ್ಟು ತಾನು ಎದ್ದು ನಿಂತಿರೋದು ಇದೇ ಗಿಲ್ಲಿ. ಆಗ ಅವನು ಹಾಗೆ ಹೀಗೆ ಅಂತ ಮಾತನಾಡಿದವರೆಲ್ಲ ಅಂದ್ಕೊಂಡಿರ್ತಾರೆ, ಅಯ್ಯೋ ನಾವು ಅವನಿಗೆ ಹಾಗೆ ಅನ್ನಬಾರ್ದಿತ್ತು, ಯಾಕಂದ್ರೆ ಅವನು ನಿಜವಾಗಿಯೂ ಇರೋದೇ ಹಾಗೆ, ನಾವು ಆ ಥರ ಹೇಳಿ ತಪ್ಪು ಮಾಡಿಬಿಟ್ವೇನೋ ಎನ್ನುವಷ್ಟು ಬೇಜಾರಾಗಿರುತ್ತೆ. ಪ್ರತಿ ಬಾರಿಯ ಬಿಗ್ ಬಾಸ್ ಶುರುವಾದಾಗ ಇರುವಂತಹ ಕ್ರೇಜ್ ಸಾಮಾನ್ಯವಾಗಿ ಈ ಬಾರಿಯ ಸೀಸನ್ 12ಕ್ಕೂ ಇತ್ತು, ಅದರಲ್ಲಿ ಬೇರೆ ಮಾತಿಲ್ಲ. ಆದರೆ ಅರ್ಧ ಸೀಸನ್ ಮುಗಿಯುವಷ್ಟರಲ್ಲಿ ತನ್ನ ನಡತೆಯಿಂದ, ವ್ಯಕ್ತಿತ್ವದಿಂದ ರಿಸಲ್ಟನ್ನು ಕರ್ನಾಟಕದ ಜನತೆಯ ಕೈಯಲ್ಲೇ ಇಟ್ಟು ಬಿಟ್ಟಿದ್ದ ಈ ಗಿಲ್ಲಿ. ಅಲ್ಲಿಂದ ಶುರುವಾಯ್ತು ನೋಡಿ, ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ ಗಿಲ್ಲಿ ಅಭಿಮಾನಿಗಳ ಸಂಖ್ಯೆ ಹೆಚ್ಚುತ್ತಾ ಹೋಯಿತು. ಅದು ಯಾವ ಮಟ್ಟಕ್ಕೆ ಅಂದರೆ, ಬಿಗ್ ಬಾಸ್ ಮನೆಯೊಳಗೆ ಹೋಗುವಾಗ 1 ಲಕ್ಷ ಇದ್ದ ಅವನ ಇನ್ಸ್ಟಾಗ್ರಾಮ್ ಅಭಿಮಾನಿಗಳು ನೋಡ್ತಿದ್ದಂತೆ 5 ಲಕ್ಷವನ್ನು ದಾಟ್ತು. ಅಲ್ಲಿಗೆ ಪಕ್ಕ ಆಯಿತು, ಯಾರೇನೇ ಮಾಡಿದರೂ ಗಿಲ್ಲಿ ಗೆಲುವನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ. ಹಾಗಾಗಿಯೇ ಅನೌನ್ಸ್ಗೂ ಮೊದಲೇ ಮಂಡ್ಯದ ತುಂಬ ಕಟೌಟ್ಸ್ ಅಭಿಮಾನಿಗಳ ಮೈ ಮೇಲೆ ಹಚ್ಚೆ, ರೋಡಲ್ಲಿ ಬ್ಯಾನರ್ಸ್, ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಗಿಲ್ಲಿ ಗೆದ್ದು ಬಾ ಎನ್ನುವ ಮೆಸೇಜ್ಗಳು. ಅಬ್ಬಾ, ಈ ಥರ ಅಭಿಮಾನ ಯಾರಿಗೆ ಸ್ವಾಮಿ ಸಿಗುತ್ತೆ? ಇದಷ್ಟೇ ಅಲ್ಲ, ಕಳೆದ ಬಾರಿ ಗೆಲುವು ಪಡೆದಂತಹ ಹನುಮಂತನಿಗೆ 5 ಕೋಟಿ ವೋಟ್ಸ್ ಬಂದಿತ್ತು. ಅಲ್ಲಿವರೆಗೂ ಅದೇ ಹೈಯೆಸ್ಟು ಆಗಿತ್ತು. ಆದರೆ ಗಿಲ್ಲಿ ಅನ್ನೋ ನಟರಾಜ ಈ ಬಾರಿ ಯಾವ ರೀತಿ ಮೋಡಿ ಮಾಡಿದ್ದ ಅಂದರೆ, ಬಿಗ್ ಬಾಸ್ ವಿನ್ನರ್ ಅನೌನ್ಸ್ ಮಾಡುವ ಒಂದು ದಿನದ ಮೊದಲೇ 37 ಕೋಟಿ ವೋಟಿಂಗ್ಸ್ ಗಿಲ್ಲಿಗೆ ಬಂದಿತ್ತು. ಇನ್ನು ಅದೇ ಹಿಟ್ಟಲ್ಲಿ ಇನ್ನೂ ಒಂದು ದಿನ ಬಾಕಿ ಇದ್ದ ಆ ದಿನಕ್ಕೂ ಓಟು ಒಟ್ಟಾರೆಯಾಗಿ ಎಷ್ಟು ಬಂದಿರುತ್ತೆ ಲೆಕ್ಕ ಹಾಕಿ. ನಿನ್ನೆ ಒಟ್ಟಾರೆ ವೋಟ್ಸನ್ನು ಅನೌನ್ಸ್ ಮಾಡಿಲ್ಲ, ಆದರೆ ಒಂದು ಅಂದಾಜಿನ ಪ್ರಕಾರ 50 ಕೋಟಿ ವೋಟ್ಸ್ ಗಿಲ್ಲಿಗೆ ಬಂದಿದೆ ಎಂದು ಹೇಳಲಾಗ್ತಿದೆ. ಊರಿನವರು, ಸಾಮಾಜಿಕ ಜಾಲತಾಣದ ಅಭಿಮಾನಿಗಳನ್ನು ಹೊರತುಪಡಿಸಿ ಇಲ್ಲಿ ಇನ್ನೂ ಒಂದು ವರ್ಗದ ಅಭಿಮಾನ ಗಿಲ್ಲಿ ಗೆಲುವಿಗೆ ಕಾರಣವಾಗಿದೆ. ಅದು ಈ ಕಡೆ ಡಿ ಬಾಸ್ ದರ್ಶನ್ ಅಭಿಮಾನಿಗಳು, ಕಿಚ್ಚ ಸುದೀಪ್ ಅಭಿಮಾನಿಗಳು, ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಗಿಲ್ಲಿ ಬೆಂಬಲಕ್ಕೆ ನಿಂತು ಸಪೋರ್ಟ್ ಮಾಡಿದ್ರು. ಅದರಲ್ಲೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಗಿಲ್ಲಿ ಸೂಪರ್, ಅವನೇ ಗೆಲ್ಲೋದು ಅಂತ ಹೇಳೇ ಬಿಟ್ರು. ಇದರ ಮಧ್ಯೆ ಬಿಗ್ ಬಾಸ್ ವಿನ್ನರ್ ಅನೌನ್ಸ್ ಮಾಡಿದ ಮೇಲೆ ಗಿಲ್ಲಿ ಮೇಲಿನ ಪ್ರೀತಿಗೆ ಕಿಚ್ಚ ತಾವು ಕೂಡ 10 ಲಕ್ಷ ರೂಪಾಯಿಗಳನ್ನು ಕೊಡುವುದಾಗಿ ಸ್ಟೇಜ್ ಮೇಲೆಯೇ ಅನೌನ್ಸ್ ಮಾಡಿದ್ದು ತುಂಬ ಖುಷಿ ಕೊಟ್ಟ ವಿಚಾರ. ಇದೆಲ್ಲವನ್ನು ನೋಡಿದ ಗಿಲ್ಲಿಗೆ ಇದು ಕನಸೋ ನನಸೋ ಅಂತ ತನಗೇ ನಂಬೋಕೆ ಆಗ್ತಿರ್ಲಿಲ್ವಂತೆ. ನಾನು ಅದೆಷ್ಟೋ ಬಾರಿ ಗೆಲ್ಲಿಕೊಂಡು ನೋಡಿದ್ದೀನಿ. ಈ ಅಭಿಮಾನವನ್ನು ಆನಂದಿಸೋದು ಒಂದು ಕಡೆ ಆದರೆ, ಇದನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನ ಅಂತ ನನಗೇ ನಾನೇ ಕೇಳಿಕೊಂಡ್ರೂ ಭಯವಾಗ್ತಿದೆ ಸಾರ್ ಅಂತ ಕೆಲ ಮಾಧ್ಯಮಗಳ ಮುಂದೆ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾನೆ ಗಿಲ್ಲಿ. ಫೈನಲಿ ಬಿಗ್ ಬಾಸ್ ಟ್ರೋಫಿ ಗೆದ್ದಿರುವ ಗಿಲ್ಲಿಗೆ ಮತ್ತು ಗಿಲ್ಲಿ ತಂದೆ ತಾಯಿಗೆ ಮಾಧ್ಯಮದವರ ಪ್ರಶ್ನೆಯೊಂದಿತ್ತು, ಎಷ್ಟು ದಿನ ನಿಮ್ಮ ಮಗ ಕಾವು ಕಾವು ಅಂತಿದ್ದ, ಅವರ ಜೊತೆಗೆ ಅಭಿಮಾನಿಗಳು ಕೂಡ ಮದುವೆ ಮಾಡ್ತೀವಿ ಅವರ ಜೊತೆನೇ ಅಂತಿದ್ದಾರೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಗಿಲ್ಲಿ ಹೇಳೋದು, ಅಣ್ಣ ಅವರೊಬ್ಬ ಒಳ್ಳೆಯ ಫ್ರೆಂಡ್ ಆಗಿದ್ದರು, ಈಗಲೂ ಒಳ್ಳೆಯ ಸ್ನೇಹಿತೆ, ಮುಂದೆ ನೋಡೋಣ ಅಂತ ಹೇಳಿದ್ರೆ ಅವರ ತಂದೆ ತಾಯಿ ಅವನು ತನ್ನ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಯಾವಾಗ ಮದುವೆ ಮಾಡಿ ಅಂತ ಕೇಳ್ತಾನೋ ಆವಾಗ ನಾವು ಮದುವೆ ಮಾಡೋಕ್ಕೂ ಸಿದ್ಧ, ಅವನು ಯಾರನ್ನೇ ಇಷ್ಟ
ಕಷ್ಟಪಟ್ಟು ಕರೆದುಕೊಂಡು ಬಂದರು, ಅವರ ಜೊತೆಗೆ ನಾವು ಮದುವೆ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಅದೆಲ್ಲ ಹೊರತುಪಡಿಸಿ ಅದೊಂದು ಶೋ, ಅಲ್ಲಿ ತಮಾಷೆ, ಕಾಲೆಳೆಯೋದು, ಜೊತೆಗೆ ಓಡಾಡೋದು, ಇರೋವಷ್ಟು ದಿನ ಒಬ್ಬರಿಗೊಬ್ಬರು ಸಪೋರ್ಟಾಗಿ ನಿಂತ್ಕೊಳ್ಳುವುದು, ಅದು ಆ ಶೋನಲ್ಲಿ ಇರಬೇಕಾದ ಅನಿವಾರ್ಯತೆ ಎಂದ್ಕೊಳ್ಳೋಣ. ಅದನ್ನು ಮೀರಿ ಶೋನಲ್ಲಿ ನಡೆದ ಒಂದಷ್ಟು ಘಟನೆಗಳು ಹೊರಗೆ ಬಂದ ಮೇಲೂ ಮುಂದುವರೆದ್ರೆ ಅದು ಗಿಲ್ಲಿ ಮ್ಯಾಜಿಕ್ ಅಂತಲೂ ಅಂದ್ಕೊಳ್ಳೋಣ. ಎನಿವೆ, ಕರುನಾಡಿನ ಹಾಸ್ಯ ನಟ ಹಾಸ್ಯದಿಂದಲೇ ಕೋಟ್ಯಾಂತರ ವೋಟ್ಸ್ಗಳನ್ನು ಪಡೆದು ಅವರ ಮನಸ್ಸು ಗೆದ್ದ ಈ ಪಳಾರ್ ಜೀವನ ಮುಂದಿನ ದಿನಗಳಲ್ಲಿ ಸಂತೋಷದಿಂದ ಕೂಡಿರಲಿ, ಇನ್ನೂ ಹೆಚ್ಚು ಹೆಚ್ಚು ಕರ್ನಾಟಕದ ಜನರನ್ನು ನಗಿಸ್ತಾ ಇರಲಿ. ಈ ಮೂಲಕ ಒಂದಷ್ಟು ಅವಕಾಶದ ಬಾಗಿಲುಗಳು ಗಿಲ್ಲಿಗೋಸ್ಕರ ತೆರೆಯಲಿ ಎಂದು ನಾವು ಕೂಡ ಆಶಿಸ್ತೇವೆ. ಶ್ರೀ ಕರ್ನಾಟಕ, ಹಾವೇರಿ.